ಸೊ ದರ್ಶನ್ ಮನೆಯಲ್ಲಿ ಮಾತ್ರ ಮಹತ್ವದ ಸಾಕ್ಷಿಗಳು ಸಿಕ್ಕಿಲ್ಲ. ವಿಜಯಲಕ್ಷ್ಮಿ ಅವರ ನಿವಾಸದಲ್ಲೂ ಕೂಡ ಸಾಕ್ಷ್ಯ ಕಲೆ ಹಾಕುವ ಪ್ರಯತ್ನವನ್ನ ಪೊಲೀಸರು ಮಾಡಿದ್ದಾರೆ. ಇಲ್ಲೇನ್ ಸಾಕ್ಷಿ ಸಿಕ್ಕಿದೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲೂ ಕೂಡ ಸಾಕ್ಷ್ಯವನ್ನ ಸೀಸ್ ಮಾಡಲಾಗಿದೆ. ಕೃತ್ಯದ ವೇಳೆ ದರ್ಶನ್ ಧರಿಸಿದ್ದ ಶೂ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪತ್ತೆ ಆಗಿದೆ. ಇನ್ಫ್ಯಾಕ್ಟ್ ಪೊಲೀಸರಿಗೆ ದರ್ಶನ್ ಇದೇ ಶೂ ಹಾಕಿದ್ರು ಅಥವಾ ಇದೇ ಫುಟ್ವೇರ್ ಅನ್ನು ಧರಿಸಿದ್ರು ಅಂತ ಹೇಳಿ ಅವ್ರ ಪತ್ನಿನೇ ಕೊಟ್ಟಿದ್ದಾರಂತೆ. ಕೃತ್ಯದ ವೇಳೆ ದರ್ಶನ್ ಧರಿಸಿದ್ದರು ಎನ್ನಲಾದಂತಹ ಶೂ ಯಾವುದು ಅಂತ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ. ಸೊ ಇದನ್ನು ಕೂಡ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಕೋರ್ಟ್ ಮಾಡಲಾಗಿದೆ. ಸೊ ವಿಜಯಲಕ್ಷ್ಮಿ ಮನೆಯಲ್ಲಿ ಇದ್ದಂತಹ ಲೋಫರ್ಸ್ ಏನಿದೆ ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಸೊ ಕೃತ್ಯ ನಡೆದ ದಿನ ಫುಟ್ ಪ್ರಿಂಟ್ ಮ್ಯಾಚ್ ಮಾಡಬೇಕಾಗತ್ತಲ್ವಾ. ಸೊ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಇದು ಪತ್ತೆ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಶೂವನ್ನ ದರ್ಶನ್ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಇಟ್ಟಿದ್ರಂತೆ. ಸೊ ಇದನ್ನ ಹುಡ್ಕೋದಕ್ಕೆ ಬಂದಿದ್ದೀವಿ ಅಂತ ಪೊಲೀಸರು ವಿಜಯಲಕ್ಷ್ಮಿಗೆ ತಿಳಿಸಿದಾಗ ಪೊಲೀಸರಿಗೆ ದರ್ಶನ್ ಅವರ ಶೂವನ್ನ ಸ್ವತಃ ಹಸ್ತಾಂತರ ಮಾಡೋ ಕೆಲಸವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ಆಮೇಲೆ ಮಗ ಅಪ್ರಾಪ್ತ ಆಗಿರೋದ್ರಿಂದ ಮಹಜರ್ಗಾಗಿ ದಯವಿಟ್ಟು ಮನೆಗೆ ಬರಬೇಡಿ ಅಂತ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದಾರಂತೆ. ಸೊ ಕೆಲ ಸಂದರ್ಭದಲ್ಲಿ ಇಂಥ ವಿನಂತಿಗಳನ್ನು ಕನ್ಸಿಡರ್ ಮಾಡ್ತಾರೆ ಪೊಲೀಸ್ನವರು. ಬಿಕಾಸ್ ಈ ಅಕ್ಯೂಸ್ಡ್ ಇದಾರಲ್ಲ, ಅವರು ವಿಜಯಲಕ್ಷ್ಮಿ ಮನೆಗೆ ನೇರವಾಗಿ ಹೋಗಿಲ್ಲ. ಸೊ ಸ್ಥಳ ಮಹಜರ್ ಮ್ಯಾಂಡೇಟ್ರಿ ಅನ್ನೋದು ಬರಲ್ಲ. ಬಟ್ ಅಕ್ಯೂಸ್ಡ್ ಯೂಸ್ ಮಾಡಿದಂತಹ ಶೂ ಇವ್ರ ಮನೇಲಿ ಇದ್ದಿದ್ರಿಂದ ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಸೀಸ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ಕನ್ಸಿಡರ್ ಮಾಡಿದ್ದಾರೆ ಪೊಲೀಸರು. ಸ್ಥಳ ಮಹಜರ್ ಬದಲು ಅವ್ರ ಹತ್ರನೇ ಆ ಶೂ ಅನ್ನು ತರಿಸ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅಪಾರ್ಟ್ಮೆಂಟ್ ಇಂದ ಹೊರಗೆ ಬಂದು ಶೂ ಅನ್ನು ಕೊಟ್ಟಿದ್ದಾರೆ.